ಬೇಬಿ 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 ಏನು ಇಷ್ಟೊಂದು ಖುಷಿಯಾಗಿದೆಯಾ? ನಾನು ಒಂದು ವಿಚಾರ ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡ್ರೆ ನೀನು ನನಗಿಂತ ಫುಲ್ ಖುಷಿ ಆಗ್ಬಿಡ್ತೀಯ. ಏನು ವಿಷಯ? ನಿನ್ನ ಗಂಡನಿಗೆ ಕೆಲಸ ಸಿಕ್ತು, ಅಂದರೆ ಆಲ್ಮೋಸ್ಟ್ ಸಿಕ್ದಾಗೆ ಲೆಕ್ಕ. ನಿಜ ಹೇಳ್ತಿದ್ಯಾ? ಅರೆ ನಿನ್ನ ಹತ್ರ ಸುಳ್ಳು ಹೇಳಿ ಏನು ಪ್ರಯೋಜನ ಬೇಬಿ. ನನ್ನ ಫ್ರೆಂಡ್ ಒಬ್ಬ ಒಂದು ಕಂಪನಿಲಿ HR ಆಗಿದ್ದಾನೆ. ಈಗ ತಾನೇ ಫೋನ್ ಮಾಡಿದ್ದ, ನಾಮಕಾವಸ್ಥೆಗೆ ಇಂಟರ್ವ್ಯೂ ಅಟೆಂಡ್ ಮಾಡು, ಕೆಲಸ ನಿಂದೆ ಅಂದ. ಇಷ್ಟು ದಿನಕ್ಕೆ ಒಂದು ಒಳ್ಳೆ ವಿಚಾರ ಹೇಳಿದ್ಯಾ. ಐ ಆಮ್ ಸೋ ಹ್ಯಾಪಿ. ಏನು ಕೆಲಸ ಹರಿ? ಈಗ IT BT ಅದೇ. ವಾ ವೆರಿ ಗುಡ್. ಯಾವ ಕಂಪನಿ ಅಂತೆ? ಕಂಪನಿ ಇದು ಬಾಂಬೆಲಿ ಇಂಟರ್ವ್ಯೂ ಇರೋದು. ಆದಮೇಲೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡ್ತಾರಂತೆ. ಹರಿ, ಬಾಂಬೆಲಿ ಇಂಟರ್ವ್ಯೂ ಅಂದರೆ ಬೇರೆ ಸ್ಟೇಟಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರಲ್ವಾ? ಹೌದು ಹೌದು ಹೌದು. ಅಬ್ಬ ಏನು ಯೋಚನೆ ಮಾಡ್ಬಿಡ, ಡೋಂಟ್ ವರಿ. ನನ್ನ ಫ್ರೆಂಡೇ ಅಲ್ವಾ HR, ಹೇಳಿದ್ನಲ್ಲ, ಅವ್ನಿಗೆ ಸ್ವಲ್ಪ ಪೂಸಿಗೆ ಹೊಡೆದು ನಮ್ಮೂರಿಗೆ ಹಾಕಿಸ್ಕೊತೀನಿ, ಡೋಂಟ್ ವರಿ. ನಿನಗೆ ಕೆಲಸ ಸಿಕ್ಕಿದ್ರೆ ಅಷ್ಟೇ ಸಾಕು, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹೌದು ಬೇಬಿ, ಇಷ್ಟು ದಿನ ನಿನಗೆ ಹೇಗೆ ಮುಖ ತೋರಿಸೋದು ಅಂತಿದ್ದೆ, ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು. ಹರಿ, ಐ ಆಮ್ ಸಾರಿ, ಅವತ್ತು ಕೋಪದಲ್ಲಿ ಒಂದು ಏಟು ಹೊಡೆದೆ, ಬೇಜಾರು ಮಾಡ್ಕೊಳ್ಬೇಡ ಆಯಿತಾ? ಸಾರಿ ಅಲ್ಲ, ಯಾಕೆ ಬೇಬಿ. ನೋಡು, ನೀನು ಹೊಡೆದಿದ್ದಕ್ಕೆ ತಾನೇ ನಾನು ಕೆಲಸ ಮಾಡಬೇಕು ಅಂತ ನನಗೆ ಛಲ ಬಂದಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ಈ ಕೆಲಸ ಒಂದು ಆಗ್ಬಿಟ್ರೆ ನಿನ್ನ ಮಗುನ ಸೂಪರಾಗಿ ನೋಡ್ಕೋತೀನಿ. ಅದು ನಾಳೆನೇ ಇಂಟರ್ವ್ಯೂ, ನಾನು ಈಗಲೇ ಹೊರಡಬೇಕು. ಸರಿ, ನಾನು ಬಟ್ಟೆ ಹೋಗಿ ಪ್ಯಾಕ್ ಮಾಡ್ತೇನೆ ಆಯಿತಾ? ಇದು ನಾನು ಹೊರಟಿರ್ತೀನಿ ಹಾಗಾದ್ರೆ. ಹಾಂ ಸರಿ, ಓಕೆ. ಅದು 3 ದಿವಸ ಅಲ್ಲೇ ಇರಬೇಕಂತೆ. ಎಷ್ಟು ಬೇಕು? ಜಾಸ್ತಿ ಇಲ್ಲ, ಫ್ಲೈಟ್ ಟಿಕೆಟು, ಆಮೇಲೆ ಅಲ್ಲಿ ಇರೋದಕ್ಕೆ ಲಾಡ್ಜ್ ರೂಮು, ಊಟ ತಿಂಡಿ ಖರ್ಚು 30-35 ಸಾವಿರ ಅಷ್ಟೇ. $40,000 ಕಳಿಸಿದ್ದೀನಿ, ಸಾಕಾ? 5,000 ಎಕ್ಸ್ಟ್ರಾ ಕಳಿಸ್ಬಿಟ್ಟೆ, ಬೇಕಾಗಿರಲಿಲ್ಲ. ಪರವಾಗಿಲ್ಲ, ಹೊರಗಡೆ ಹೋಗ್ತಿದ್ಯಾ, ಬೇರೆ ಊರು ಅಂತಿದ್ಯಾ, ಹುಷಾರು, ಅಲ್ಲಿ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಾಗಲ್ಲ ಆಯಿತಾ? ಸ್ಯಾಲ್ರಿ ಆಗಿದ ತಕ್ಷಣ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಎಲ್ಲನೂ, ಓಕೆನಾ? ಹರಿ, ನಮ್ಮಿಬ್ಬರ ಮಧ್ಯ ಈ ವ್ಯವಹಾರ ಎಲ್ಲ ಬೇಕಾ? ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಬೇಬಿ, ಲವ್ ಯು ಸೊ ಮಚ್. ಲವ್ ಯು. ಕೆಲ್ಸಕ್ಕೆ ಹೋದರೆ ಜೇನ್ ಅಂತ ಮಾತು, ಅದೇ ಕೆಲ್ಸಕ್ಕೆ ಹೋಗದೇ ಇದ್ರೆ ಯಾಕೆನೇ ಮೇಲೆ ಇಟ್ಟು. ಏನು ಜನಗಳು. ಹಬ್ಬ, 40,000 ಸಿಕ್ತು, 15 ದಿನ ಆರಾಮಾಗಿರ್ಬೋದು. ಬೇಡ, ಏನು ಅಡುಗೆ ಮಾಡ್ತಿದ್ಯಾ? ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಅಡುಗೆ ಮಾಡು. ಹಾಂ, ಏನಿವತ್ತು ಅಪ್ಪ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ ನಿಮಗೆ? ಬರದೇ ಆದರೆ ನೀನು ಬಿಡ್ಬೇಕಲ್ಲ. ಅವ್ರ ಬಗ್ಗೆ ಏನು ಮಾತಾಡೋದು ತಪ್ಪು, ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರೂ ತಪ್ಪು, ಅವ್ರಿಗೇನಾದರೂ ಅಂದರೂ ತಪ್ಪು. ನಿನ್ನ ಹತ್ರ ಹೆಂಗಿರ್ಬೇಕೋ ಗೊತ್ತಾಗಲ್ಲಪ್ಪ. ಅಯ್ಯೋ, ದಯವಿಟ್ಟು ತಾವು ಹೇಗೂ ಇರಬೇಡಿ, ಈಗ ಇದ್ದೀರಲ್ಲ ಹಾಗೆ ಇದ್ಬಿಡಿ, ಮನೆ ಶಾಂತವಾಗಿರುತ್ತೆ. ಏನ ನೀನು ಬರೀ ನನ್ನನ್ನು ವಿರೋಧ ಪಕ್ಷದ ನಾಯಕನ ಥರ ನೋಡ್ತಿದ್ದೀಯಲ್ಲ. ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರನೇ? ನಮಗೋಸ್ಕರ ತಾನೇ? ಅದೇ, ನಾವು ಅನ್ನೋದ್ರಲ್ಲಿ ಬರೀ ನಾನು, ನೀವು ಮತ್ತು ಚಿರು ಮಾತ್ರ ಇಲ್ಲ. ಅತ್ತೆ, ಮಾವ, ವೆಂಕಿ, ಚಲ್ವಿ, ನಾವೆಲ್ಲರೂ ಇದ್ದೀವಿ ಅನ್ನೋದನ್ನು 100 ಸಾರಿ ನಿಮಗೆ ಸಾರಿ ಹೇಳಿದ್ದೀನಿ. ನೋಡ್ರಿ, ಇವತ್ತು ಈ ಮನೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದು ಮಾವ ಕೊಟ್ಟಿರೋ ಭಿಕ್ಷೆ. ಅವ್ರನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತಂದರೆ ನಾನು ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ? ನನಗೆ ಬೇಕಾಗಿರೋದು ಅದೇ. ಸರಿ ಬಿಡು, ನೋಡ್ಕೋತೀನಿ.